ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 32ನೇ ಕೀರ್ತನೆಯ 10ನೆಯ ವಚನ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ತನ್ನ ವಾಕ್ಯದೊಟ್ಟಿಗೆ ನಮ್ಮನ್ನು ಸಂಧಿಸುತ್ತಾ ಇದ್ದಾನೆ. ಕೀರ್ತನೆಯ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಯೆಹೋವನಲ್ಲಿ ಭರವಸವಿಟ್ಟವರಿಗೆ ಆತನ ಕೃಪೆಯು ಆವರಿಸಿಕೊಳ್ಳುವುದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾನು ಮತ್ತು ನೀವುಗಳು ದೇವರಲ್ಲಿ ನಂಬಿಕೆ ಇಟ್ಟು ಭರವಸವಿಟ್ಟು ನಾವು ಜೀವಿಸುವಾಗ ಆತನ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂಬ ಸತ್ಯವನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಜೀವಿತಗಳಲ್ಲಿ ಅನೇಕ ಕಷ್ಟಗಳನ್ನು, ನಷ್ಟಗಳನ್ನು, ಸಮಸ್ಯೆಗಳನ್ನು, ಕುಂದು ಕೊರತೆಗಳನ್ನು ಎಲ್ಲವನ್ನು ನಾವು ಹಾದು ಹೋಗುವಾಗಲೂ ಕೂಡ ಈ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುವಂಥ ಭರವಸೆಯಲ್ಲಿ ನಾವು ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅವರನ್ನು ನೋಡುವಾಗ ಬೆಂಕಿಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಅರಸನಿಗೆ ಆತನ ಅವರು ಹೇಳುತ್ತಾರೆ, ಅರಸನೇ, ಇದು ನಿನಗೆ ತಿಳಿದಿರಲಿ, ಹೇಗೂ ನಮ್ಮ ದೇವರು ನಿನ್ನ ಕೈಯೊಳಗಿಂದ ನಮ್ಮನ್ನು ಬಿಡಿಸುವನು ಎಂಬುದಾಗಿ. ಪ್ರಿಯರೇ, ಈ ಬೆಳಗಿನ ವೇಳೆಯಲ್ಲಿ ನಂಬಿಕೆಯಲ್ಲಿಯೂ ಮತ್ತು ಭರವಸೆಯಲ್ಲಿ ಜೀವಿಸುವಂಥ ಜೀವಿತವು ದೇವರ ಕೃಪೆಯಿಂದ ಆವರಿಸಲ್ಪಟ್ಟಂಥ ಜೀವಿತವಾಗಿರುತ್ತದೆ ಎಂಬುದನ್ನು ಈ ವಾಕ್ಯಭಾಗವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಯಾವುದೇ ಕಷ್ಟಗಳು ಬರುವಾಗಲೂ, ದುಃಖಗಳು ಬರುವಾಗಲೂ, ಎಷ್ಟೇ ದೊಡ್ಡ ಸಮಸ್ಯೆಗಳು ನಾವು ಎದುರಿಸುವಂಥ ಸಮಯ ಬಂದಾಗಲೂ ಕೂಡ ದೇವರು ಇದ್ದಾನೆ. ಆತನು ಖಂಡಿತವಾಗಿಯೂ ನಮ್ಮನ್ನು ನಮ್ಮ ಕಷ್ಟಗಳಿಂದ ಬಿಡಿಸುತ್ತಾನೆ ಎಂಬ ನಂಬಿಕೆಯಲ್ಲಿಯೂ ಭರವಸೆಯಲ್ಲಿಯೂ ನಾನು ಮತ್ತು ನೀವುಗಳು ಜೀವಿಸುವಾಗ ಖಂಡಿತವಾಗಿಯೂ ದೇವರ ಕೃಪೆಯು ನಮ್ಮೆಲ್ಲರನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.